ಸಾಕ್ಷಾತ್ ಪರಮೇಶ್ವರನೇ ನಂದಿಯ ಸ್ವರೂಪದಲ್ಲಿ ಅವತರಿಸಿದಂಥ ಸ್ಥಳ ಇದು. ದಕ್ಷಿಣ ಕನ್ನಡ ಜಿಲ್ಲೆಯ ಕಡಬ ತಾಲೂಕಿನ ದೇವಾಲಯವೊಂದು 800 ವರ್ಷಗಳ ಇತಿಹಾಸವನ್ನ ಹೊಂದಿದ್ದು, ಸ್ಕಂದ ಪುರಾಣದಲ್ಲಿಯೂ ಕೂಡ ಈ ದೇವಾಲಯದ ಕುರಿತಾದ ಉಲ್ಲೇಖವಿದೆ. ಮಹಾದೇವನು ನಂದಿಯ ಸ್ವರೂಪವಾಗಿ ಪ್ರತ್ಯಕ್ಷಗೊಂಡ ಪುಣ್ಯಭೂಮಿ ಇದಾಗಿದ್ದು, ಅದುವೇ ಬಸವನ ಮೂಲದ ಬಸವೇಶ್ವರ ದೇವಾಲಯ. ಶ್ರೀ ಬಸವೇಶ್ವರಾಯ ನಮಃ. ಇದು ಕುಲ್ಕುಂದ ಬಸವೇಶ್ವರ ಕ್ಷೇತ್ರ, ಶ್ರೀ ಕ್ಷೇತ್ರ ಬಸವನ ಮೂಲ ಅಂತ ಹೇಳುವಂಥದ್ದು. ಈ ಕ್ಷೇತ್ರದಲ್ಲಿ ಸಾಕ್ಷಾತ್ ಪರಮೇಶ್ವರ ಶಿವನೇ ನಂದಿಯ ಸ್ವರೂಪದಲ್ಲಿ ಅವತರಿಸಿದಂಥ ಸ್ಥಳ ಇದು. ಹಾಗೆ ಬಸವನ ಮೂಲ ಅಂತ ಸ್ಕಂದ ಪುರಾಣದ ಉಲ್ಲೇಖ ಇದೆ. ತಾರಕಾಸುರನ ಸಂಹಾರಕ್ಕೆ ಬೇಕಾಗಿ ಸುಬ್ರಹ್ಮಣ್ಯ ಅವನ ಶಿರಚ್ಛೇದನ ಮಾಡಿದವಾಗ ಮತ್ತೆ ಮತ್ತೆ ಹುಟ್ಟಿ ಬರುತ್ತಿದ್ದಂಥ ಒಂದು ಸಂದರ್ಭ ಇತ್ತು. ಆ ಸಂದರ್ಭದಲ್ಲಿ ಸಾಕ್ಷಾತ್ ಪರಶಿವನನ್ನೇ ತಪಸ್ಸು ಮಾಡಿದಾಗ ನಂದಿಯ ಸ್ವರೂಪದಲ್ಲಿ ಶಿವ ಪ್ರತ್ಯಕ್ಷನಾದ್ದು ಅಂತ ಹೇಳುವ ಕಥೆ ಇದೆ ಸ್ಕಂದ ಪುರಾಣದಲ್ಲಿ. ಆ ಕಥೆಗೆ ಆಧಾರಿತವಾದಂಥ ದೇವಸ್ಥಾನ. ಸಾಮಾನ್ಯ 800 ವರ್ಷಗಳ ಹಿಂದೆ ಹೊಯ್ಸಳರ ಕಾಲದಲ್ಲಿ ಈ ದೇವಸ್ಥಾನ ಸ್ಥಾಪನೆ ಆಯಿತು ಅಂತ ಹೇಳ್ತದೆ. ನಂತರದಲ್ಲಿ ಕೆಳದಿ ಅರಸರು ಕೂಡ ದೇವಸ್ಥಾನ ಜೀರ್ಣೋದ್ಧಾರ ಮಾಡಿದಂಥ ಇತಿಹಾಸ ಇದೆ. ಇತ್ತೀಚಿನ ಕಾಲಘಟ್ಟದಲ್ಲಿ ಒಂದು 10-15 ವರ್ಷಗಳ ಹಿಂದೆ ಊರಿನವರೆಲ್ಲ ಸೇರಿಕೊಂಡು ಮರು ಜೀರ್ಣೋದ್ಧಾರ ಮಾಡಿ ಈ ಮಟ್ಟಿಗೆ ದೇವಸ್ಥಾನವನ್ನು ಜೀರ್ಣೋದ್ಧಾರ ಮಾಡಿದ್ದಾರೆ. ಅವರಿಗೆ ಈ ಕ್ಷೇತ್ರದಲ್ಲಿ ದೀಪ ಹಚ್ಚಿ ಮಣ್ಣಿನ ಹಣತೆ ಹಚ್ಚಿ ಪ್ರಾರ್ಥನೆ ಮಾಡೋದು ಬಹಳ ವಿಶೇಷವಾದಂಥ ಸೇವೆ. ಸಾಕಷ್ಟು ಮುಖ್ಯ ಸ್ಮರಣೆಗೆ ಬಂದಂಥ ಭಕ್ತಜನರು ಒಂದು ದೀಪ ಹಚ್ಚಿ ಪ್ರಾರ್ಥನೆ ಮಾಡುವಂಥದ್ದು ಆಗ್ತಾ ಇದೆ. ಒಂದು ವರ್ಷದಲ್ಲಿ ಲಕ್ಷಾಂತರ ದೀಪಗಳನ್ನು ಹಚ್ಚುವಂಥ ಕೆಲಸ ಕೂಡ ಆಗ್ತಾ ಇದೆ. ಇದೀಗ ಕಾರ್ತಿಕ ಮಾಸದಲ್ಲಿ ಶಿವನ ಆರಾಧನೆಗೆ ಪ್ರಶಸ್ತ ಸಮಯ ಆದ್ದರಿಂದ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ವಿಶೇಷವಾಗಿ ಅಕ್ಷರ ಲಕ್ಷ ದೀಪೋತ್ಸವವನ್ನು ಮಾಡುವುದನ್ನು ಸಂಕಲ್ಪಿಸಿಕೊಂಡು ಅದನ್ನು ಕೂಡ ಮಾಡ್ತಾ ಇದ್ದೇವೆ. ಜೊತೆಗೆ ಅತಿರುದ್ರ ಪುರಸ್ಕರಣೆ ಲೋಕ ಕಲ್ಯಾಣಾರ್ಥವಾಗಿಯೂ ಹಾಗೂ ಕ್ಷೇತ್ರ ಸಾನ್ನಿಧ್ಯಾಭಿವೃದ್ಧಿ ಆಗಬೇಕು ಹಾಗೂ ಈ ಪ್ರದೇಶದಲ್ಲಿ ಜಾನುವಾರು ಸಂರಕ್ಷಣೆ ಆಗ್ತಾ ಇದ್ದಂಥ ಸ್ಥಳ ಇದೆ. ಹಾಗಾದ್ರಿಂದ ಆ ಜಾನುವಾರು ಸಂರಕ್ಷಣೆ ಪುನರುತ್ಥಾನ ಆಗಬೇಕು ಕೊಡುವ ಸಂಕಲ್ಪವನ್ನು ಇಟ್ಟುಕೊಂಡು ಹಾಗೂ ಕ್ಷೇತ್ರ ಸಾನ್ನಿಧ್ಯಾಭಿವೃದ್ಧಿಯ ಸಂಕಲ್ಪ ಇಟ್ಟುಕೊಂಡು ಅತಿರುದ್ರ ಪುರಸ್ಕರಣೆ ಹಾಗೂ ಶ್ರೀ ರುದ್ರ ಮಹಾಯಾಗವನ್ನು ಕೂಡ ಆಗ್ತಾ ಇದೆ. ಅದು 16ನೇ ತಾರೀಕು 17ನೇ ತಾರೀಕು ಅದರ ಮಹಾಪೂರ್ಣಾವತಿ ನಡೆದಿಕ್ಕಿದೆ. ರುದ್ರ ಪುರಸ್ಕರಣೆಯಲ್ಲಿ ಹಾಗೆ ಎಲ್ಲ ವೈದಿಕರು ಕೂಡ ಸೇವಾ ರೂಪದಲ್ಲಿ ಬಂದು ಅವರ ರುದ್ರಪಾರಣವನ್ನು ದೇವರಿಗೆ ಸಮರ್ಪಣೆ ಮಾಡುವಂಥದ್ದು ಬಹಳ ವಿಶೇಷ. ಎಲ್ಲ ಶಿವಕ್ಷೇತ್ರದಲ್ಲಿ ಶಿವ ಒಳಗೆ ನಂದಿ ಹೊರಗೆ ಇರುವಂಥದ್ದು. ಇಲ್ಲಿ ಸಂಯೋಗವಾಗಿ ಇರುವಂಥ ನಂದಿ ಮತ್ತು ನಂದಿಯ ಹಣೆ ಮೇಲೆ ಶಿವಲಿಂಗ ಇರುವಂಥದ್ದು. ಶಿವನೇ ನಂದಿಯ ಸ್ವರೂಪದಲ್ಲಿ ಬಂದ ಕಾರಣ ಸಂಯೋಗ ಲಿಂಗವನ್ನು ಪ್ರತಿಷ್ಠೆ ಮಾಡಲಾಗಿದೆ. ಅದೇ ರೀತಿಯ ಮೂರ್ತಿಯ ಕಾಡಿನ ಮಧ್ಯದಲ್ಲಿ ಸಿಕ್ಕಿದಂಥದ್ದು, ಅದನ್ನೇ ಪ್ರತಿಷ್ಠೆ ಮಾಡಿದ್ದೇವೆ. ಈಗ ಒಂದು 2-3 ವರ್ಷಗಳಿಂದ ಸಾಕಷ್ಟು ಜನಭಕ್ತರು ಬಂದು ದೇವರ ದರ್ಶನ ಮಾಡುವಂಥದ್ದು, ವಿಶೇಷ ಸೇವೆಗಳನ್ನೆಲ್ಲ ಮಾಡಿಕೊಳ್ಳುವಂಥದ್ದು, ದೀಪಾರಾಧನೆ ಮಾಡುವಂಥದ್ದೆಲ್ಲ ಆಗ್ತಾ ಇದೆ. ಇಷ್ಟೆಲ್ಲ ಕಾರಣಿಕವನ್ನ ಹೊಂದಿರುವ ಈ ಶಕ್ತಿಶಾಲಿ ದೇವಾಲಯಕ್ಕೆ ನೀವು ಕೂಡ ಒಮ್ಮೆ ತಪ್ಪದೆ ಭೇಟಿ ನೀಡಿ. ಇಲ್ಲಿನ ಕುರಿತಾದ ಅನುಭವಗಳನ್ನು ಕಮೆಂಟ್ನಲ್ಲಿ ತಿಳಿಸಿ.